श्रीमत्पयोनिधि निकेतन चक्रपाणे भोगीन्द्र भोगमणिरञ्जित पुण्यमूर्ते योगीश शाश्वत शरण्य भवाब्धिपोता लक्ष्मी नृसिंह मम देहि करावलम्बम् लक्ष्मी नृसिंह मम देहि करावलम्बम्। महात्मा गांधी भारत की आजादी की लड़ाई के केंद्र बिंदु थे, लेकिन पल भर के लिए हमें यह भी सोचना चाहिए कि अगर आजाद देश में गांधी जी पैदा हुए होते तो वो क्या करते। उन्होंने आजादी की लड़ाई लड़ी, ये बात महत्वपूर्ण है, लेकिन गांधी जी के कार्यों का विस्तार सिर्फ इतना ही नहीं था। महात्मा गांधी ने एक ऐसी समाज व्यवस्था का बीड़ा उठाया जो सरकार पर निर्भर न हो। महात्मा गांधी परिवर्तन लाए, ये सर्वविदित है, लेकिन ये कहना भी उचित होगा कि उन्होंने लोगों की आंतरिक शक्ति को जगाकर उन्हें स्वयं परिवर्तन लाने के लिए जागृत किया, प्रेरित किया। अगर आजादी के संघर्ष की जिम्मेदारी महात्मा गांधी पर न होती तो भी वो स्वराज और स्वावलंबन के मूल तत्व को लेकर अपना जीवन खपा देते, आगे बढ़ते। गांधी जी का ये विजन आज भारत के सामने बड़ी चुनौतियों के समाधान का बड़ा माध्यम बन रहा है। बीते 5 वर्षों में हमने पीपल्स पार्टिसिपेशन, जन भागीदारी को प्राथमिकता दी है। चाहे स्वच्छ भारत अभियान हो, डिजिटल इंडिया हो, जनता अब इन अभियानों का नेतृत्व खुद कर रही है। साथियों, महात्मा गांधी जी कहते थे कि उनका जीवन ही उनका संदेश है। गांधी जी ने कभी अपने जीवन से प्रभाव पैदा करने का प्रयास नहीं किया, लेकिन उनका जीवन ही प्रेरणा का कारण बन गया। ಶೇಷು ಅಂಕಲ್, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಬನ್ನಿ ಆಂಟಿ ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಇಡು ಇಡು ಅಲ್ಲಿ. ಬಾ ಸಾಕ್ಷಿ, ಕೂತ್ಕೋ. ಹೇಗಿದೆಯಮ್ಮ? ನೀವು ಹೇಗಿದೆಯಮ್ಮ? ಚೆನ್ನಾಗಿದ್ದೀರಾ? ಎಷ್ಟು ದೊಡ್ಡವಳಾಗಿದ್ದಲ್ಲ? ಹೌದು, ಎಷ್ಟು ಉದ್ದ ಬೆಳೆದಿದ್ದಾಳೆ, ಚೂಟಿನೂ ಕೂಡ ಆಗಿದ್ದಾಳೆ. ತುಂಬ ಸಂತೋಷ ಆಗಿದೆ, ಮುತ್ತಾಗಿದೆ. ಸಾಕ್ಷಿ, ನಾನು ನಿನಗೊಂದು ಪ್ರಶ್ನೆ ಕೇಳಮ್ಮ? ಯಾಕ್ರಿ ಪಾಪ ಆ ಮಗು ತಲೆ ತಿಂತೀರಾ? ನೋಡೋಣ ಏನು ಉತ್ತರ ಹೇಳ್ತಾರೋ. ಶೇಷು ಅಂಕಲ್, ಏನು ಕೇಳಬೇಡಿ, ಅವಳು ಸರಿ ಇಲ್ಲ. ನೋಡಮ್ಮ, ನಿನಗೆ ನಿಮ್ಮ ಅಮ್ಮ ಕಂಡ್ರೆ ಇಷ್ಟನಾ, ಅಪ್ಪ ಕಂಡ್ರೆ ಇಷ್ಟನಾ? ಅಂಕಲ್, ನಾನು ನಿಮಗೆ
ಕ್ವಶನ್ ಕೇಳಲಾ? ಕೇಳಮ್ಮ. ನಿಮ್ಗೆ ಸುಖ ಅಂದ್ರೆ ಇಷ್ಟನಾ ದುಃಖ ಅಂದ್ರೆ ಇಷ್ಟನಾ? ನೋಡಿ ಈಗ ಕೊಡಿ ಇದಕ್ಕೆ ಉತ್ತರ ನೀವು. ಓ, ದೊಡ್ಡ ಪ್ರಶ್ನೆ ಕೇಳಿದೆಯಮ್ಮ. ನೋಡಮ್ಮ, ಸುಖ ದುಃಖ ಎರಡೂ ಇದ್ರೇನೆ ಜೀವನ. ಅದೇ ತರನೇ ಅಮ್ಮ ಅಪ್ಪ ಎರಡು ಇದ್ರೇನೆ ಜೀವನ. ಅಮ್ಮ ಅಂದ್ರೆ ತುಂಬಾ ಇಷ್ಟ, ಆದ್ರೆ ಅಪ್ಪ ಅಂದ್ರೆ ಸ್ವಲ್ಪ ಕಷ್ಟ. ಇವಳಿಗೆ ಏನಾದರೂ ಒಂದು ಗಿಫ್ಟ್ ಕೊಡಬೇಕಲ್ಲ. ಆಯ್ತು ಕೊಡಿ. ಸಾಕ್ಷಿ, ನಾನು ಗಿಫ್ಟ್ ಏನು ತಂದಿಲ್ಲ, ನಿನಗೂ ದುಡ್ಡು ಕೊಡ್ತೀನಿ, ಏನಾದರೂ ತಗೊಳ್ತೀಯಾ? ಬೇಡ ಶೇಷು ಅಂಕಲ್, ಮಕ್ಕಳಿಗೆ ದುಡ್ಡು ಕೊಟ್ಟು ಅಭ್ಯಾಸ ಮಾಡಿಸ್ಬಾರ್ದು. ಅಮ್ಮ, ನಾನು ಒಂದು ಪ್ರಶ್ನೆ ಕೇಳಲಾ? ಹಾ, ಮತ್ತೆ ಪ್ರಶ್ನೆನಾ? ಸಾಕ್ಷಿ, ಸರಿ ಕೇಳು. ನೋಟಲ್ಲಿ ಗಾಂಧಿ ತಾತನ ಫೋಟೋ ಯಾಕಿರತ್ತೆ? ಅತ್ಯಂತ ಸಾಮಾನ್ಯನಾಗಿದ್ದ ಈ ಗಾಂಧಿಯನ್ನ, ಅತ್ಯಂತ ಸರಳವಾಗಿದ್ದ ಈ ಗಾಂಧಿಯನ್ನ, ಅಹಿಂಸೆಯನ್ನು ಉಸಿರಾಡುತ್ತಿದ್ದ ಈ ಗಾಂಧಿಯನ್ನ ಮಹಾತ್ಮನೆಂದು, ರಾಷ್ಟ್ರಪಿತನೆಂದು ಶ್ರೀಮಂತಗೊಳಿಸಿದವರು ನೀವು. ತುಂಡು ಬಟ್ಟೆಯ ಫಕೀರನಾಗಿ ಆತ್ಮ ಸಾಕ್ಷಾತ್ಕಾರದ ಸತ್ಯ ಮಾರ್ಗದಲ್ಲಿ ಸಾಗುತ್ತಿದ್ದವನನ್ನು ನೋಟುಗಳಲ್ಲಿ ಮುದ್ರಿಸಿದವರು ನೀವು. ಕಣ್ಮುಚ್ಚು, ನಿದ್ದೆ ಬರುತ್ತೆ. ಕಣ್ಮುಚ್ಚು. ಒಳ್ಳೆ ನಿಂದೊಳ್ಳೆ ಕತೆ ಆಯ್ತು. ನಾನು ಏನೋ ಇಂಟ್ರೆಸ್ಟಿಂಗ್ ಆಗಿ ಓದ್ತಿದ್ದೀನಿ. ಮಲ್ಕೋಮ್ಮ. ಗಾಂಧಿ ಬಗ್ಗೆ ಹೇಳು. ಸಾಕ್ಷಿ, ನಾನು ನಿನ್ಗೆ ಎಷ್ಟೆಲ್ಲ ಹೇಳಿಲ್ಲ, ಗಾಂಧಿ ಅಲ್ಲ ಅದು, ಗಾಂಧೀಜಿ. ಗೊತ್ತಾಯ್ತಾ? ಗಾಂಧೀಜಿ ನಮಗೆ ಸ್ವಾತಂತ್ರ್ಯ ತಂದುಕೊಡೋದಕ್ಕೆ ಬಹಳಷ್ಟು ಹೋರಾಟ ಮಾಡಿದ್ದಾರೆ. ಸ್ವತಂತ್ರ ಅಂದ್ರೆ ಫ್ಲಾಗ್ ಹಾಸ್ ಮಾಡೋದು ತಾನೆ? ನೋ ನೋ ನೋ, ನಾವೆಲ್ಲರೂ ಸ್ವತಂತ್ರರಾಗಿದ್ದೀವಿ ಅಂತ ಹೇಳ್ಕೊಡೋದಕ್ಕೆ ನಾವು ಫ್ಲಾಗ್ ಹಾಯ್ಸ್ಟ್ ಮಾಡೋದು. ಈಗ ನೋಡು ಸಾಕ್ಷಿ, ನಮ್ಮನೆ ಕಳ್ಳ ಬಂದ್ರೆ ನಾವೆಲ್ಲ ಆರಾಮಾಗಿರಕ್ಕಾಗತ್ತಾ? ನೆಮ್ಮದಿಯಾಗಿರಕ್ಕಾಗತ್ತಾ? ಇಲ್ಲ ಅಲ್ವಾ? ನಾವು ಯಾರ ಭಯ ಇಲ್ಲದೆ, ಭೀತಿ ಇಲ್ಲದೆ, ಹೆದರಿಕೆ ಇಲ್ಲದೆ, ಯಾರ ಹಂಗಲ್ಲೂ ಇಲ್ಲದೆ ಸಂತೋಷವಾಗಿರೋದೇ ಸ್ವಾತಂತ್ರ್ಯ. ಬ್ರಿಟಿಷರು ಕಳ್ಳರ ಥರ ನಮ್ಮ ದೇಶಕ್ಕೆ ಬಂದರು. ಆಗ ನಮ್ಮ ಸ್ವಾತಂತ್ರ್ಯನೆಲ್ಲ ಕಿತ್ಕೊಂಡ್ಬಿಟ್ರು. ಆ ಗಾಂಧೀಜಿ ಏನು ಮಾಡಿದ್ರು ಗೊತ್ತಾ? ಅವರನ್ನೆಲ್ಲ ನಮ್ಮ ದೇಶದಿಂದ ಓಡಿಸಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು. ಅಮ್ಮ, ಗಾಂಧಿ ಅಂದ್ರೆ ಏನು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ರಿಲೇಟಿವ್ಸಾ? ಹಾಗಲ್ಲ ಪುಟ್ಟ, ಗಾಂಧಿ ಅನ್ನೋದು ಅವ್ರ ಸರ್ನೇಮು. ಅವ್ರ ಪೂರ್ತಿ ಹೆಸರೇನು ಗೊತ್ತಾ? ಮೋಹನದಾಸ ಕರಮಚಂದ ಗಾಂಧಿ. ನಿನಗಿನ್ನೂ ಕರೆಕ್ಟಾಗಿ ಹೇಳಬೇಕು ಅಂತಂದ್ರೆ, ಗಾಂಧಿ ಅಂದ್ರೆ ಸತ್ಯ, ಟ್ರೂತ್. ಗಾಂಧಿ ಅಂದ್ರೆ ಅಹಿಂಸೆ, ನಾನ್ ವಯಲೆನ್ಸ್. ಗಾಂಧಿ ಅಂದ್ರೆ ಸರಳತೆ, ಸಿಂಪ್ಲಿಸಿಟಿ. ಅಪ್ಪ, ಸಾಕ್ಷಿ, ಅಕ್ಕ, ಪ್ರಾಣಿ ಹಿಂಸೆ ಮಾಡೋದು ತಪ್ಪು, ಅಪರಾಧ. ಗಾಂಧಿ ಹೇಳಿದ್ದಾರೆ ಅಹಿಂಸಾ ಪರಮೋ ಧರ್ಮ, ಅಹಿಂಸಾ ಪರಮೋ ಧರ್ಮ. ಒಂದನ್ನೊಂದು ಕೊಂದು ಬದುಕುವುದೇ ಲೋಕಧರ್ಮ. ಅಳಿವೆ ಆಧಾರ ಉಳಿವಿಗೆ, ಉಳಿವಿಗೆ ಅಳಿವೇ ಆಧಾರ.
ಬೇಡ ಸಾಕ್ಷಿ ಹೋಗ್ಬೇಡ. ಅಯ್ಯೇ ಬನ್ನಿ ಅಕ್ಕ. ಅಯ್ಯ ಏನಾಗಲ್ಲ ಬನ್ನಿ ಅಕ್ಕ. ಗಾಂಧಿ ಜೊತೆ ಆಟ ಆಡೋದು ತಪ್ಪು. ಗಾಂಧಿ ಜೊತೆ ಆಟ ಆಡೋದು ತಪ್ಪು. ನನ್ ಗಾಂಧಿ ಜೊತೆನೆ ಆಟ ಆಡೋದೇನೆ ಇವಾಗ ನಾವು ಆಡ್ತೇವೆ. ಅಂದರ್ ಯಾರು ಇಲ್ಲಿ ಬರೋಯ್ತು ಆಯ್ತಾರ್ ನಮ್ಗೆ ಏನಾದ್ರೂ ತಲೆ ಕೆಟ್ರೆ ನಾವಿಲ್ಲರೂ ಯಾರು ಸರಿ ಇಲ್ಲ. ಓಕೆ ಓಕೆ ಆಯ್ತಾರ್ ಬನ್ನಿ ಅಕ್ಕ. ಸಾಕ್ಷಿ ಬಾ ಅಕ್ಕ, ನಿಂಗೆ ಗೊತ್ತಾಗತ್ತೆ. ಸಾಕ್ಷಿ ಇಲ್ಲಿಗೆ ಕರ್ಕೊಂಡು ಬಂದೆ ಅಕ್ಕ. ಆಮೇಲೆ ಹೇಳ್ತೀನಿ ಅಕ್ಕ. ಸಾಕ್ಷಿ ಪೊಲೀಸ್ ಸ್ಟೇಷನ್ ಇದು ನಾನು ಬರಲ್ಲ ಅಕ್ಕ. ಬಿಡಕ್ಕ, ನೀ ಬೇಕಾದ್ರೆ ಮನೆಗೆ ಹೋಗು, ಅದು ನಾವು ಮತ್ತೆ ಬರಲ್ಲ. ನಮಸ್ತೆ ಸರ್. ಗಾಂಧಿ ಜೊತೆ ಆಟ ಆಡ್ತಿದ್ದಾರೆ. ಹೇಳಕ್ ಹೋದ್ರೆ ನಮಗೆ ಹೊಡೆದು ಕಳಿಸ್ತಾರೆ. ಪ್ಲೀಸ್ ಬನ್ನಿ ಸರ್. ಏನಮ್ಮ, ಯಾವ ಗಾಂಧಿ? ಏನ್ ಆಟ ಆಡ್ತಿದಾರೆ? ಏನದು ಗಾಂಧಿ ಜೊತೆ ಅಂದ್ರೆ ಯಾವ ಗಾಂಧಿ ಜೊತೆ ಆಟ ಆಡ್ತಿದಾರಮ್ಮ? ಬರೋದ್ ಕರ್ಕೊಳ್ಳಿ ಅವ್ರನ್ನ, ಹೋಗೋಣ. ಆ ಮಗುವಿನ ಕರೀತು ಅಂತ ಕಂದಿದ ಕಡೆ ಎಲ್ಲ ನಾವು ಹೋಗೋದು ಹೇಗೆ ಸರ್? ನೋಡ್ಕೋತೀವಿ ಸರ್, ನೀವು ಆರಾಮಾಗಿ ಹೋಗಿ ಸರ್. ಚಿಕ್ಕ ಮಕ್ಳು ಹೇಳಿದ್ರು ಅಂತ ಪೊಲೀಸ್ ಸ್ಟೇಷನ್ ಅದನ್ನ ನೆಗ್ಲೆಕ್ಟ್ ಮಾಡಂಗಿಲ್ಲ. ಆ ಮಗು ಹೇಳೋದೇನೋ ಗಾಂಧಿ ಅನ್ನತ್ತೆ, ಅದೇನು ನೋಡೋಣ. ಇಬ್ರು ಕರ್ಕೊಳ್ಳಿ ಅವ್ರನ್ನ, ಹೋಗೋಣ ನಡ್ರಿ. ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಇರಲ್ವಾ? ಹಾ ಸರ್. ಗಾಂಧಿ ಜೊತೆ ಆಟ ಆಡ್ತಿರೋರು ಇವ್ರೆ ಅಲ್ವಾ? ಏನ್ರು ಇದು ಏನ್ ಮಾಡ್ತಾ ಇದ್ರು? ನಿನ್ ಬೈದಿದ್ದಾರಮ್ಮ? ಫೋರ್ತ್ ಒನ್ ಏನ್ರಿ? ಯಾಕೆ ಬೈದ್ರಿ ಆ ಮಗುಗೆ? ಏನ್ ಕೆಲಸ ಮಾಡ್ತಾ ಇದೀರಿ? ಆ ಮಗುಗಿರೋ ಕಾಳಜಿ ನಿಮ್ಗಿಲ್ವಲ್ಲ? ಗಾಂಧಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋ ಮಗುಗಿರೋ ಕಾಳಜಿ ನಿಮ್ಗಿಲ್ದೇ ಹೋಯ್ತಾ? ಗಾಂಧಿ ನೋಟ್ ಇಟ್ಕೊಂಡು ಆಟ ಆಡ್ತೀರಿ ಅಂತ ಬಂದು ಹೇಳಿ ನಿಮ್ಗೆ ಬುದ್ಧಿ ಹೇಳಕ್ ಬಂದ್ರೆ ಅವಳನ್ನ ಹೊಡೆದು ಕಳಿಸ್ತೀರಾ? ಮಾನ ಮರ್ಯಾದೆ ನಿಮಗಂತೂ ಇಲ್ಲ. ಸಮಾಜದಲ್ಲಿ ನೀವು ಉದ್ಧಾರ ಆಗೋದಿಲ್ಲ. ಸಮಾಜದಲ್ಲಿ ತಿದ್ಕೊಳ್ರಿ. ನೋಡಿ, ಈ ಪ್ರಕರಣಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಶಿಕ್ಷೆ ಕಾದಿದೆ. ನಿಮಗೆ 2-3 ವರ್ಷ ಶಿಕ್ಷೆ ಆಗುತ್ತೆ. ಹೊಸದಾಗಿ ಕಾನೂನುಗಳಿದೆ. ಇಷ್ಟೆಲ್ಲ ಬುದ್ಧಿ ಹೇಳಿದ್ದೀನಿ, ಆ ಮಗು ಹೇಳಿದೆ, ನಿಮಗೂ ತಿಳಿಸಿ ಹೇಳಿದ್ದೀನಿ. ಇನ್ನು ಮುಂದೆ ಆದರೂ ಗೂಂಡಾಗಿರಿ ಬಿಟ್ಟು ಗಾಂಧಿಗಿರಿನ ಮಾಡೋಕ್ಕೆ ಶುರು ಮಾಡಬೇಕು. ಗಾಂಧಿಗಿರಿನೇ ಇರಬೇಕು ನಿಮಗೆ, ಗೂಂಡಾಗಿರಿಗಳೆಲ್ಲ ಇರಬಾರ್ದು. ಇಂಥ ಕಾನೂನು ಬಾಹಿರ ಕೃತ್ಯಗಳಲ್ಲಿ ತೊಡಗಿಸ್ಕೋಬಾರ್ದು. ಅರ್ಥ ಆಯ್ತಾ? ತೆಗೀರ, ನೀವೇ ತೆಗೀರ. ಇಲ್ಲಿ ತೆಗಲ್ಲ, ಇಲ್ಲಿ ಎತ್ತ ಬಾಟ್ಲಲ್ಲಿ ತೆಗ. ಆ ಕಡೆಯಲ್ಲಿ ಏನು ಮಾಡ್ತಾ ಕೂತೀರಿ ನೀವು? ಇಲ್ಲಿ ತೆಗೀರಿ ಅಲ್ಲ. ಇನ್ನೊಂದು ಸರಿ ಇಂಥ ಕೆಲಸ ಏನಾರು ಮಾಡಿದ್ರೆ ಗೂಂಡ ಆಕ್ಟ್ ಸೇರಿಸ್ಬಿಡ್ತೀನಿ ನಿಮ್ಮನ್ನೆಲ್ಲ. ರೌಡಿ ಲಿಸ್ಟಲ್ಲಿ ಸೇರಿಸಿ ಗೂಂಡ ಆಕ್ಟಿಗೆ ಸೇರಿಸ್ಬೇಕಾಗತ್ತೆ. ಇಂಥದ್ದೆಲ್ಲ ಮಾಡಬಾರ್ದು. ಏನು ಹೇಳಿಸ್ಬೇಕಮ್ಮ ಇವ್ರ ಕೈಲಿ? ಏನಂತ ಹೇಳಿಸ್ಬೇಕು? ನಮೋ ಗಾಂಧಿ. ದೇವು ಬಿತ್ತಿ ಬೆಳೆವ ತವಕ ಬೇಡ ಮಾನವ ಬೆಳೆಸಿ ನೋವ ಅಳಿಸಿ ನಲಿವಾಗಬೇಡ ದಾನವ. ಒಳ್ಳೆ ಕೆಲಸ ಮಾಡಿದ್ಯಾ. ಸಮಾಜದಲ್ಲಿ ಇಂಥದ್ದೇನಾದ್ರು ನೋಡಿದ್ರೆ ಗಾಂಧಿ ವಿರುದ್ಧ ಇರಲಿ ಯಾವುದೇ ಇರಲಿ ಪೊಲೀಸರಿಗೆ ಬಂದು ಹೇಳಬೇಕು. ಗುಡ್ ಗರ್ಲ್. ಬರ್ತೀನಿ. ಖಚಿತ ಪಡೆವೆ ನೋವು ಖಂಡಿತ. ಸತ್ಯವಾದ ಘನತೆ ಸೋಲೆ ಕಾಣದಂತೆ ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇ. ನೀನ್ಯಾಕೆ ಬಂದೆ ಇಲ್ಲಿ? ಹೋಗೋ, ಯಾರಾದ್ರೂ ದೊಡ್ಡೋರಿದ್ರೆ ಕಳ್ಸು. ಇಲ್ಲಿ ದುಡ್ಡು ದುಡ್ಡಿಲ್ದೆ ಏನೂ ಆಗೋದಿಲ್ಲ. ದುಡ್ಡಿಲ್ದೆ ಏನು ನಡೆಯಲ್ಲ. ಹೋಗು. ಯಾಕಂಕಲ್ ನಿಮ್ಮ ಹತ್ರ ದುಡ್ಡಿಲ್ವಾ? ಯಾರೋ ಬಿಟ್ರಿ ಒಳಗಡೆ ಉಳ್ಳ. ಇವ್ರಿಗೆ ಹೆಂಗಪ್ಪ ಅರ್ಥ ಮಾಡ್ಸೋದು? ನೋಡು ನೋಡು, ದುಡ್ಡಲ್ಲ. ಈ ದುಡ್ಡಂದ್ರೆ ಬರೀ ದುಡ್ಡಲ್ಲ, ಮೇಲ್ ದುಡ್ಡು. ಅದ್ರಲ್ಲೂ ಕೂಡ ಗಾಂಧಿ ಫೋಟೋ ಇದೆಯಲ್ವಾ ಅಂಕಲ್? ನಾನು ನಿಮ್ಮ ವ್ಯಾಪಾರ, ವ್ಯವಹಾರ, ವಹಿವಾಟುಗಳ ಮಾಧ್ಯಮ ರೂಪ. ನನ್ನ ಭಾವದ ಸಾಕ್ಷಿಯಾಗಿಯೇ
ನಿಮ್ಮೆಲ್ಲ ಚಟುವಟಿಕೆ, ನಿಮ್ಮ ಭ್ರಷ್ಟಾಚಾರಕ್ಕೆ ನನ್ನ ಅಂತಃ ಪ್ರಜ್ಞೆಯ ಸಾಕ್ಷಿ. ನಿಮ್ಮ ಕಾಳದಂಧೆಯಲ್ಲಿ, ನಿಮ್ಮ ಕಳ್ಳ ವ್ಯವಹಾರದಲ್ಲಿ, ನೀವು ಕದ್ದು ಮುಚ್ಚಿಟ್ಟ ಕೋಟಿ ಕೋಟಿಗಳಲ್ಲಿ ನನ್ನನ್ನು ಬಂಧಿಸಿ ಚಿತ್ರಹಿಂಸೆ ಮಾಡುತ್ತಿದ್ದೀರಿ. ಈ ಮಹಾತ್ಮನನ್ನು ಕಪ್ಪು ಹಣದಲ್ಲಿ, ಸ್ವಿಸ್ ಬ್ಯಾಂಕಿನಲ್ಲಿ ಹವಾಲಾ ರೂಪದಲ್ಲಿ ಬಂಧಿಸಿ ಉಸಿರುಗಟ್ಟಿಸಿದ್ದೀರಿ. ನನ್ನನ್ನೇ ಸಾಕ್ಷಿಯಾಗಿಸಿಕೊಂಡು ಎಲ್ಲವನ್ನು ಮಾಡಿ ಮುಗಿಸಿದ್ದೀರಿ. ಕಣ್ಣಿದ್ದೂ ಕುರುಡರಾಗಿದ್ದೀರಿ. ಆದರ್ಶ ಮೌಲ್ಯಗಳನ್ನು ಗಾಳಿಗೆ ತೂರಿ ಜೀವಂತ ಶವವಾಗಿದ್ದೀರಿ. ಬದುಕಿದ್ದೇವೆ ಎಂಬ ಭ್ರಮೆಯಲ್ಲಿದ್ದೀರಿ. ನೀವು ಎಂದೋ ಸತ್ತು ಹೋಗಿದ್ದೀರಿ. ಜೊತೆಗೆ ಎಂದೋ ಹುತಾತ್ಮನಾದ ಈ ಮಹಾತ್ಮನನ್ನು ಕ್ಷಣ ಕ್ಷಣಕ್ಕೂ ಕೊಲ್ಲುತ್ತಿದ್ದೀರಿ. ತೇಜೋವಧೆ ಮಾಡುತ್ತಿದ್ದೀರಿ. ತೇಜೋವಧೆ ಮಾಡುತ್ತಿದ್ದೀರಿ. ತೇಜೋವಧೆ ಮಾಡುತ್ತಿದ್ದೀರಿ. नमो गांधी, नमो गांधी, नमो गांधी. ಸಾಕಮ್ಮ ಬುಕ್ ಓದಿದ್ದು. ಏನಾಯ್ತಮ್ಮ? ನಾನಿಗೊಂದು ಪ್ರಶ್ನೆ ಕೇಳಬೇಕು. ಬಾ, ಯಾವಾಗ ನೋಡಿದ್ರು ನಿಂದು ಪ್ರಶ್ನೆ ಪ್ರಶ್ನೆ ಪ್ರಶ್ನೆ. ಅದೇನ್ ಕೇಳು. ಅಪ್ಪ ಸುಳ್ಳೇಲಿ ಹೊರಟೋದ್ರಲ್ವಾ, ಅಪ್ಪಂಗೆ ಗಾಂಧಿ ಬಗ್ಗೆ ಗೊತ್ತಿರ್ಲಿಲ್ವಾ? ಅಪ್ಪ ಯಾಕೆ ಸತ್ಯ ಹೇಳಿಲ್ಲ? ನಿಮ್ಮಪ್ಪ ಗಾಂಧಿ ಅಲ್ಲ, ಗಾಂಧೀಜಿ. ಒಂದು ಸಲ ಸತ್ಯ ಹರಿಶ್ಚಂದ್ರ ನಾಟಕ ನೋಡಿ ಸುಳ್ಳು ಹೇಳೋದನ್ನೇ ಬಿಟ್ರು. ಸತ್ಯವನ್ನೇ ಉಸಿರಾಗಿಸ್ಕೊಂಡ್ರು, ಸತ್ಯವ್ರತ ಅಂತ ಅನಿಸ್ಕೊಂಡ್ರು. ಆದ್ರೆ ನಿಮ್ಮಪ್ಪ 1000 ಸಲ ಸತ್ಯ ಹರಿಶ್ಚಂದ್ರ ಸಿನಿಮಾ ನೋಡಿದ್ರು ಸತ್ಯ ಹೇಳಲಿಲ್ಲ. ಸುಳ್ಳು ದಾರಿಲೇ ಹೊರಟೋದ್ರು. ಏನಾ ಒಳ್ಳೆ ಶಡೆ ಥರ ಇದೆಯಲ್ಲ. ಸಿಗರೇಟ್ ಹೊಡಿಯೋ ಸಿಗರೇಟು ಹೊಡಿಯೋ ಸಿಗರೇಟು ಹೊಡಿಯೋ ಸಿಗರೇಟು ಹೊಡಿಯೋ ಹೊಡಿಯೋ ಸಿಗರೇಟು ಹೊಡಿಯೋ. ಬರೋ ಇಲ್ಲಿ. ಎಣ್ಣೆ ಹೊಡಿತೇನೋ? ಎಣ್ಣೆ ಹೊಡಿತೇನೋ? ಎಣ್ಣೆ ಹೊಡಿಯಲ್ಲ, ಸಿಗರೇಟ್ ಹೊಡೆಯಲ್ಲ. ನೀನೇನು ಗಾಂಧಿನೇನೋ? ಗಾಂಧಿನೇನೋ ನೀನು? ಬರ ಇಲ್ಲಿ. ಎಣ್ಣೆ ಹೊಡಿಯಲ್ಲ, ಸಿಗರೇಟ್ ಹೊಡೆಯಲ್ಲ, ಮತ್ತೇನಕ್ಕೋ ಬದುಕಿದ್ಯಾ? ನೀನು ಬದುಕಬಾರ್ದು. ಕೊಡೋ ಇಲ್ಲಾರ. ಎತ್ತೋ ಚಟ್ಟ, ಕುತ್ಕೊಳ್ಳೋ. ಗಾಂಧಿಗೆ ನೋಡ್ತೀಯಾ? ಅದ್ರಲ್ಲಿ ಸಮೋಸ ತಿಂತಾನಲ್ಲ ಮೋಟು, ನಿಂಗೆ ಬೇಕಾ? ಅಕ್ಕ ಅಕ್ಕ, ಅಲ್ಲಿ ಜಗಳ ನಡೀತಿದೆ. ಬೋಲೋ ಬೋಲೋ ಮಾಡರ್ನ್ ಗಾಂಧಿ ಕೆ, ಬೋಲೋ ಮಾಡರ್ನ್ ಗಾಂಧಿ ಕೆ. ಏನ್ರಾಗಿದೆ ನಿಮ್ಗೆ? ಏನಾಗಿದೆ? ಜೋರ ಬೊಗಳ್ರು, ಹೇಳ್ರು, ಜೋರ ಕೂಗ್ರು. ಏನ್ರಾಗಿದೆ ನಿಮ್ಗೆ? ನೀನ್ ಹೇಳ್ದಂಗೆಲ್ಲ ಕೇಳಕ್ ಆಗಲ್ಲ ಗುರು. ನನ್ನ ಮಗನೇ. ಬೇಡ, ಸಾಕ್ಷಿ ಬೇಡ.
ಅಕ್ಕ ಬಿಡಕ್ಕ. ಸಾಕ್ಷಿ ಬೇಡ. ಅಕ್ಕ ಬಿಡಕ್ಕ. ಸಾಕ್ಷಿ. ಇವತ್ತು ಗಾಂಧಿ ಜಯಂತಿ. ಈ ರೀತಿ ಹೊರಡಬಾರ್ದು. ಹೋಗೆ ಹೋಗೆ ಗಾಂಧಿ ಅಂತೆ ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂತ ಹೇಳಿದಾನೆ ನಿಮ್ಮ ಗಾಂಧಿ. ಸಾರಿ ಸಾರಿ, ನಿಮ್ಮ ಗಾಂಧಿ ಔಟ್ಡೇಟೆಡ್. Gandhi, you are outdated. You are outdated. You are outdated. ತಾತ, ನೀವು ಫಾದರ್ ಆಫ್ ನೇಷನ್ ಅಂತೆ. ಅಂದ್ರೆ ನಮ್ ತಾತ ಅಂದ್ರೆ ತುಂಬಾ ಇಷ್ಟ. ಐ ಲವ್ ಯು ತಾತ. ನೀವು ಔಟ್ಡೇಟೆಡ್ ಅಲ್ಲ, you're updated. You're updated. You're all updated. Namo Gandhi. Namo Gandhi. Namo Gandhi. Namo Gandhi. ರಿಪುಣಾಮಪಿ ವತ್ಸಲ, ರಿಪುಣಾಮಪಿ ವತ್ಸಲ. ಶತ್ರುವನ್ನ ಮಗನಂತೆ ಕಾಣು ಎಂದ ಶ್ರೀರಾಮ, ಶ್ರೀಕೃಷ್ಣರು ಅವತರಿಸಿದ ಭೂಮಿ ಭಾರತ. ಅಹಿಂಸೆ ಭಾರತದ ಮಹಾ ಅಸ್ತ್ರ. ಅದನ್ನೇ ನಾನು ಅನುಸರಿಸಿದ್ದು. ರಕ್ತಕ್ಕೆ ರಕ್ತ ಉತ್ತರವಲ್ಲ. ಅಧರ್ಮದ ವಿರುದ್ಧ ಧರ್ಮವೇ ಗೆಲ್ಲುವುದು. ಅಹಿಂಸೆ ದುರ್ಬಲನನ್ನು ಬಲಿಷ್ಠನನ್ನಾಗಿಸುತ್ತದೆ. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ. ನಿನ್ನ ಪ್ರತಿಮೆಯ ನಿಲ್ಲಿಸಿ ನಾವು ಮೆರೆವುದು ವ್ಯರ್ಥ. ನಮ್ಮ ಹೃದಯದೊಳಿರಲಿ ನಿನ್ನ ಮರಣದ ಅರ್ಥ. ನಿನ್ನ ಪ್ರತಿಮೆಯ ನಿಲ್ಲಿಸಿ ನಾವು ಮೆರೆವುದು ವ್ಯರ್ಥ. ನಮೋ ಗಾಂಧಿ, ನಮೋ ಗಾಂಧಿ, ನಮೋ ಗಾಂಧಿ.